ನೋಡಿ, ಪತ್ರಿಕೆ ಲೀಗಲ್ ಎಂಟಿಟಿ ಏನ್ರಿ? ಕೂಡ ಅದಕ್ಕೆ ಅನುದಾನ ಕೊಡ್ತಾ ಇರುವಂಥ ಸಂಸ್ಥೆ ಲೀಗಲ್ಲ, ಲೀಗಲ್ ಟ್ರಾನ್ಸಾಕ್ಷನ್ನ. ಈಗ ಉದಾಹರಣೆಗೆ ನಿಮ್ಮ ಸುದ್ದಿವಾಹಿನಿಗಳಿಗೆ ನಾವು ಕಾರ್ಪೊರೇಷನ್ದವರು ಕೊಡೋದಿಲ್ವಾ, ಅಡ್ವರ್ಟೈಸ್ಮೆಂಟ್ ಕೊಡೋದಿಲ್ವಾ? ಹಾಗೆ ಅದಕ್ಕೂ ಕೊಟ್ಟಿದ್ದೀವಿ. ನಿಮಗೆ ಹೆಚ್ಚು ಕೊಟ್ಟಿರ್ಬೋದು, ಅವರಿಗೆ ಕಮ್ಮಿ ಕೊಟ್ಟಿರ್ಬೋದು. ಅದಕ್ಕೆ ಬಿ ಜೆ ಪಿಯವರಿಗೆ ಏನಕ್ಕೆ ತೊಂದರೆ? ಅವರು ನಮ್ಮಿಂದ ಉತ್ತರ ಬಯಸ್ತಾ ಇದ್ದರೆ ಫಸ್ಟು ಅವರು ಉತ್ತರ ಕೊಡಬೇಕು. RSS ಇಂದ ಒಂದು ಮ್ಯಾಗ್ಝೀನ್ ಇದೆ, ಆರ್ಗನೈಸರ್ ಅಂತ. ಅದು ಹೇಗೆ ಪಬ್ಲಿಷ್ ಆಗುತ್ತೆ? ಯಾರು ದುಡ್ಡು ಕೊಡ್ತಾರೆ ಅದಕ್ಕೆ? ಎಲ್ಲಿಂದ ದುಡ್ಡು ಬರುತ್ತೆ ಅವರಿಗೆ? ಅದು ಹೇಳಿ. ಇದು ಲೀಗಲ್ ಟ್ರಾನ್ಸಾಕ್ಷನ್ ಅಲ್ಲ ಇರೇ. ಬ್ಯಾಂಕಿಂಗ್ ಯಾವ ಬ್ಯಾಂಕ್ ಖಾತೆಗೆ ಹೋಗ್ತಾ ಇದೆ ಗೊತ್ತಿದೆ, ಯಾವ ಕಾರ್ಪೊರೇಷನಿಂದ ಬರ್ತಾ ಇದೆ ಗೊತ್ತಿದೆ, ಯಾರು ಕೊಡ್ತಾ ಇದ್ದಾರೆ ಗೊತ್ತಿದೆ, ಯಾರು ತೊಗೊತಾ ಇದ್ದಾರೆ ಗೊತ್ತಿದೆ. ಯಾವ ನಿಯಮವನ್ನು ಉಲ್ಲಂಘನೆ ಮಾಡಿ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಬೇಕಲ್ಲ. ಅದೇನು ಹೇಳಲ್ಲ, ಬರೀ ಹಿಟ್ ಆ್ಯಂಡ್ ರನ್ ಮಾಡಿದ್ರೆ ಹೇಗೆ? ನಾನು ಕೇಳಿರೋ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಲಿ. ಆರ್ಗನೈಸರ್ ಮ್ಯಾಗ್ಝೀನ್ ಹೇಗೆ ಪ್ರಿಂಟ್ ಆಗುತ್ತೆ, ಅದಕ್ಕೆ ಎಲ್ಲಿಂದ ದುಡ್ಡು ಬರ್ತಾ ಇದೆ, ಅದು ಹೇಳಿದ ತಕ್ಷಣ ನಮ್ಮದು ಉತ್ತರಗಳು ಸ್ಪಷ್ಟವಾಗಿ ಅವರಿಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ನೋಡಿ, ಪತ್ರಿಕೆ ಲೀಗಲ್ ಎಂಟಿಟಿ ಏನ್ರಿ? ಕೂಡ ಅದಕ್ಕೆ ಅನುದಾನ ಕೊಡ್ತಾ ಇರುವಂಥ ಸಂಸ್ಥೆ ಲೀಗಲ್ಲ, ಲೀಗಲ್ ಟ್ರಾನ್ಸಾಕ್ಷನ್ನ. ಈಗ ಉದಾಹರಣೆಗೆ ನಿಮ್ಮ ಸುದ್ದಿವಾಹಿನಿಗಳಿಗೆ ನಾವು ಕಾರ್ಪೊರೇಷನ್ದವರು ಕೊಡೋದಿಲ್ವಾ, ಅಡ್ವರ್ಟೈಸ್ಮೆಂಟ್ ಕೊಡೋದಿಲ್ವಾ? ಹಾಗೆ ಅದಕ್ಕೂ ಕೊಟ್ಟಿದ್ದೀವಿ. ನಿಮಗೆ ಹೆಚ್ಚು ಕೊಟ್ಟಿರ್ಬೋದು, ಅವರಿಗೆ ಕಮ್ಮಿ ಕೊಟ್ಟಿರ್ಬೋದು. ಅದಕ್ಕೆ ಬಿ ಜೆ ಪಿಯವರಿಗೆ ಏನಕ್ಕೆ ತೊಂದರೆ? ಅವರು ನಮ್ಮಿಂದ ಉತ್ತರ ಬಯಸ್ತಾ ಇದ್ದರೆ ಫಸ್ಟು ಅವರು ಉತ್ತರ ಕೊಡಬೇಕು. RSS ಇಂದ ಒಂದು ಮ್ಯಾಗ್ಝೀನ್ ಇದೆ, ಆರ್ಗನೈಸರ್ ಅಂತ. ಅದು ಹೇಗೆ ಪಬ್ಲಿಷ್ ಆಗುತ್ತೆ? ಯಾರು ದುಡ್ಡು ಕೊಡ್ತಾರೆ ಅದಕ್ಕೆ? ಎಲ್ಲಿಂದ ದುಡ್ಡು ಬರುತ್ತೆ ಅವರಿಗೆ? ಅದು ಹೇಳಿ. ಇದು ಲೀಗಲ್ ಟ್ರಾನ್ಸಾಕ್ಷನ್ ಅಲ್ಲ ಇರೇ. ಬ್ಯಾಂಕಿಂಗ್ ಯಾವ ಬ್ಯಾಂಕ್ ಖಾತೆಗೆ ಹೋಗ್ತಾ ಇದೆ ಗೊತ್ತಿದೆ, ಯಾವ ಕಾರ್ಪೊರೇಷನಿಂದ ಬರ್ತಾ ಇದೆ ಗೊತ್ತಿದೆ, ಯಾರು ಕೊಡ್ತಾ ಇದ್ದಾರೆ ಗೊತ್ತಿದೆ, ಯಾರು ತೊಗೊತಾ ಇದ್ದಾರೆ ಗೊತ್ತಿದೆ. ಯಾವ ನಿಯಮವನ್ನು ಉಲ್ಲಂಘನೆ ಮಾಡಿ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಬೇಕಲ್ಲ. ಅದೇನು ಹೇಳಲ್ಲ, ಬರೀ ಹಿಟ್ ಆ್ಯಂಡ್ ರನ್ ಮಾಡಿದ್ರೆ ಹೇಗೆ? ನಾನು ಕೇಳಿರೋ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಲಿ. ಆರ್ಗನೈಸರ್ ಮ್ಯಾಗ್ಝೀನ್ ಹೇಗೆ ಪ್ರಿಂಟ್ ಆಗುತ್ತೆ, ಅದಕ್ಕೆ ಎಲ್ಲಿಂದ ದುಡ್ಡು ಬರ್ತಾ ಇದೆ, ಅದು ಹೇಳಿದ ತಕ್ಷಣ ನಮ್ಮದು ಉತ್ತರಗಳು ಸ್ಪಷ್ಟವಾಗಿ